ಕಾವ್ಯ ವಿಷಯಕ್ಕೆ ಗಿಲ್ಲಿ ಮೊದಲ ಬಾರಿಗೆ ಸಿಟ್ಟಿಗೆದ್ದಿದ್ದಾರೆ, ಗರಂ ಕೂಡ ಆಗಿದ್ದಾರೆ. ಹಾಗಾದ್ರೆ ಏನು ಈ ವಿಷಯ ಅಂತ ನೋಡೋಣ ಬನ್ನಿ. ಸಾಮಾನ್ಯವಾಗಿ ಎಲ್ಲಾ ಬಿಗ್ ಬಾಸ್ಗಳನ್ನ ಗಮನಿಸಿದಾಗ ಎಲ್ಲಾ ಬಿಗ್ ಬಾಸ್ಗಳಲ್ಲೂ ಕೂಡ ಒಂದಲ್ಲ ಒಂದು ಜೋಡಿಯ ಲವ್ ಟ್ರ್ಯಾಕ್ ಇರುತ್ತೆ, ಅಥವಾ ಮೋಜು ಮಸ್ತಿಗೋಸ್ಕರ ಆ ಲವ್ ಟ್ರ್ಯಾಕ್ಗಳನ್ನ ತರಲಾಗುತ್ತೆ. ಪ್ರತಿ ಬಿಗ್ ಬಾಸ್ನಲ್ಲೂ ಒಂದಲ್ಲ ಒಂದು ಜೋಡಿಯನ್ನ ವೀಕ್ಷಕರು ಮೆಚ್ಚಿಕೊಂಡು ಪ್ರೋತ್ಸಾಹಿಸಿದ್ದು ಇದೆ. ಆದ್ರೆ ಈ ಬಾರಿಯ ಬಿಗ್ ಬಾಸ್ನ ಅಲ್ಲಿ ವ್ಯತಿರಿಕ್ತವಾಗಿದೆ. ಜೋಡಿಗೂ ಸಿಗದ ಅಭಿಮಾನ ಗಿಲ್ಲಿ ಮತ್ತು ಕಾವ್ಯಗೆ ಈ ಬಾರಿ ಸಿಕ್ಕಿಬಿಟ್ಟಿದೆ. ಇವರ ಬಗ್ಗೆ ಅತೀವವಾದ ಪ್ರೀತಿಯನ್ನ ಹೊಂದಿರತಕ್ಕಂಥದ್ದು, ಅಭಿಮಾನವನ್ನ ಹೊಂದಿರತಕ್ಕಂಥದ್ದು ನಮ್ಮ ಕನ್ನಡದ ಜನತೆ. ಅಭಿಮಾನಿ ವರ್ಗದವರು ಗಿಲ್ಲಿ ಮತ್ತು ಕಾವ್ಯ ಎಲ್ಲೇ ಹೋದ್ರೂ ಕೂಡ ನೀವು ಮದುವೆ ಆಗ್ತೀರಾ, ನಿಮ್ಮಿಬ್ರ ನಡುವೆ ಲವ್ ಇದೆಯಾ ಅಂತ ಕ್ಯೂರಿಯಸ್ ಕೇಳ್ತಾ ಇರ್ತಾರೆ. ಅನೇಕ ಬಾರಿ ವಿಷಯಗಳ ಬಗ್ಗೆ ಸ್ಪಷ್ಟನೆಯನ್ನ ಇಬ್ರು ಕೂಡ ನೀಡಿದ್ದಾರೆ. ನಮ್ಮಿಬ್ಬರ ನಡುವೆ ಆ ರೀತಿ ವಿಷಯ ಯಾವುದೂ ಇಲ್ಲ, ನಾವು ಇಬ್ಬರು ಬೆಸ್ಟ್ ಫ್ರೆಂಡ್ಸ್ ಅಂತ. ಆದರೂ ಇತ್ತೀಚೆಗೆ ಬಿಗ್ ಬಾಸ್ ಮುಗಿದ ನಂತರ ಇಬ್ಬರು ಸರಣಿ ಕಾರ್ಯಕ್ರಮಗಳಲ್ಲಿ ಬ್ಯುಸಿ ಆಗಿದ್ದಾರೆ. ಇಬ್ಬರು ಕೂಡ ಆದಷ್ಟು ಕಾರ್ಯಕ್ರಮಗಳಲ್ಲಿ ಒಟ್ಟಿಗೆ ಹೋಗ್ತಾರೆ, ಜನರನ್ನ ರಂಜಿಸೋಕೆ ಪ್ರಯತ್ನ ಪಡ್ತಾರೆ. ಆದರೆ ಮೊನ್ನೆ ನಡೆದಂತಹ ಒಂದು ಕಾರ್ಯಕ್ರಮದಲ್ಲಿ ಗಿಲ್ಲಿ ಅವರಿಗೆ ಅಭಿಮಾನಿಯೊಬ್ಬರು ಮತ್ತು ಪತ್ರಕರ್ತರು ಇಬ್ರು ಕೂಡ ಒಂದು ಪ್ರಶ್ನೆ ಕೇಳ್ಬಿಟ್ರು. ಅದೇನಪ್ಪಾ ಅಂದ್ರೆ, ನಿಮ್ಮ ಮತ್ತೆ ಕಾವ್ಯ ಲವ್ ಇದೆಯಾ ಅಂತ. ಗಿಲ್ಲಿ ಕೋಪದಲ್ಲಿ ಉತ್ತರಿಸಿದ್ದಾರೆ, ನಮ್ಮಿಬ್ರು ನಡುವೆ ಆ ರೀತಿ ವಿಷಯ ಖಂಡಿತವಾಗಿಯೂ ಇಲ್ಲ, ನಾವಿಬ್ರು ಕೂಡ ಬೆಸ್ಟ್ ಫ್ರೆಂಡ್. ದಯವಿಟ್ಟು ಇನ್ಮೇಲೆ ಈ ರೀತಿ ಪ್ರಶ್ನೆಗಳನ್ನ ಕೇಳೋದನ್ನ ಬಿಟ್ಬಿಡಿ ಅಂತ. ಬಂಧುಗಳೇ, ಗಿಲ್ಲಿ ಮತ್ತು ಕಾವ್ಯ ಬಿಗ್ ಬಾಸ್ ಒಳಗಿದ್ದಾಗ ಅಭಿಮಾನಿಗಳು ದೇವರಿಗೆ ಹರಕೆ ಕಟ್ಕೊಳ್ತಾ ಇದ್ರು, ಇವರು ಕೂಡ ಜೋಡಿ ಆಗ್ಲಿ ಮದುವೆ ಆಗ್ಲಿ ಜೊತೆ ಆಗ್ಲಿ ಅಂತ. ಓದಲ್ಲ ಬಂದಲ್ಲ ಇವರ ಫೋಟೋಗಳನ್ನ ಜಾತ್ರೆಗಳಲ್ಲಿ ಕಾರ್ಯಕ್ರಮಗಳಲ್ಲಿ ತಮಗೆ ಇಷ್ಟವಾದ ರೀತಿಯಲ್ಲಿ ಬಳಸ್ಕೊಳ್ತಾ ಇದ್ರು. ಇದೆಲ್ಲವನ್ನ ಗಮನಿಸಿದ ನಂತರ ಈ ಇಬ್ಬರು ಜೊತೆಗಳು ದಯವಿಟ್ಟು ಇದನ್ನೆಲ್ಲ ನಿಲ್ಲಿಸಿ ನಮ್ಮಿಬ್ಬರ ನಡುವೆ ಬೆಸ್ಟ್ ಫ್ರೆಂಡ್ಶಿಪ್ ಇದೆ ಅಂತ ಹೇಳಿದ್ದಾರೆ. ಬಂಧುಗಳೇ, ಗಿಲ್ಲಿ ಮತ್ತು ಕಾವ್ಯ ಅವರು ತಮ್ಮಿಬ್ಬರ ನಡುವೆ ಇರುವಂತ ವಿಷಯಕ್ಕೆ ಸ್ಪಷ್ಟನೆಯನ್ನ ಖಂಡಿತವಾಗಿ ಕೊಟ್ಟಿದ್ದಾರೆ. ಆದ್ರೆ ನಮ್ಮ ಕನ್ನಡದ ಅವರ ಅಭಿಮಾನಿ ವರ್ಗದವರ ಆಸೆ ಅಂದ್ರೆ ಇಬ್ರು ಕೂಡ ರಾಮಾಚಾರಿ ಜೋಡಿ ಅಂತೆ, ಯಶ್ ಮತ್ತು ರಾಧಿಕಾರಂತೆ ಫೇಮಸ್ ಆಗಬೇಕು, ಜೊತೆಯಾಗಿರ್ಬೇಕು ಅಂತ ಬಯಸ್ತಾ ಇದ್ದಾರೆ. ಇದು ಸರಿನಾ ಅಥವಾ ತಪ್ಪಾ? ದಯವಿಟ್ಟು ಕಾಮೆಂಟ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಮತ್ತೆ ಬರ್ತೇನೆ. ಅಲ್ಲಿಯವರೆಗೂ ಕೂಡ ಟೇಕ್ ಕೇರ್, ಬಾಯ್. ಧನ್ಯವಾದಗಳು.